HN ವಿದ್ಯಾಧರ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ. ಇವತ್ತು ನಮ್ಮ GKVKಯಲ್ಲಿ KMFನಿಂದ ಪ್ರಗತಿಪರ ಹೈನುಗಾರರ ಮಹಿಳಾ ಸಮಾವೇಶ. ಅಂದರೆ ಈ ಹೈನುಗಾರಿಕೆಯಲ್ಲಿ ಮಹಿಳೆಯರು ಯಾರು ಹೆಚ್ಚಿನದಾಗಿ ತೊಡ್ಕೊಂಡಿದ್ದಾರೆ ಅವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಹೈನುಗಾರಿಕೆಯನ್ನು ಉತ್ತೇಜನ ಮಾಡೋಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ KMF ಮತ್ತು ನಮ್ಮ ಎಲ್ಲ ಒಕ್ಕೂಟಗಳ ಆಶ್ರಯದಲ್ಲಿ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೆದಿದೆ. ಎಲ್ಲ ಹೈನುಗಾರರಿಗೆ ಸಂಬಂಧಪಟ್ಟಂಥ ವಿಚಾರಗೋಷ್ಠಿಗಳು ನಡೆದಿದ್ದಾವೆ. ಒಳ್ಳೊಳ್ಳೆ ವೆಟನರಿ ಡಾಕ್ಟ್ರುಗಳು ಬಂದು ನಮ್ಮ ರೈತರಿಗೆ ಏನೇನು ಮಾಹಿತಿ ಕೊಡಬೇಕು, ಹೈನುಗಾರಿಕೆಯನ್ನು ಯಾವ ಟೈಪಲ್ಲಿ ಮಾಡಬೇಕು, ಹಾಲನ್ನು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಯಾವ ಥರದಲ್ಲಿ ಅವಕ್ಕೆ ಪೋಷಕಾಂಶ ಇರೋಂಥ ಆಹಾರವನ್ನು ಕೊಡಬೇಕು, ಆಮೇಲೆ ಕಾಯಿಲೆಗಳು ಬಂದಾವಾಗ ಯಾವ ಥರದಲ್ಲಿ ನಮ್ಮ ರೈತರ ಮನೆಯಲ್ಲಿ ಸಿಗುವಂಥ ಆಯುರ್ವೇದ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಯಾವ ಥರದಲ್ಲಿ ಹಸುಗಳನ್ನು ಕಾಪಾಡಬೇಕು, ಈ ಥರದಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಏನಪ್ಪ, ನಮ್ಮ ಕರ್ನಾಟಕದಲ್ಲಿ ದಿನೇ ದಿನೇ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೋಲಿಸಿದರೆ ಹೆಚ್ಚು ಕಡಿಮೆ ಒಂದು 15 ಲಕ್ಷ ಲೀಟ್ರ್ ಹಾಲು ಜಾಸ್ತಿ ಉತ್ಪಾದನೆ ಆಗಿದೆ. ಅದೇ ಥರ ಎಲ್ಲ ಒಕ್ಕೂಟಗಳಲ್ಲೂ ಜಾಸ್ತಿ ಆಗಿದೆ. ಅಂದರೆ ಈಗಿನ ಈ ಸಂದರ್ಭದಲ್ಲಿ ರೈತರು ಹೈನುಗಾರಿಕೆಯನ್ನು ಹೆಚ್ಚು ನಚ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೆಚ್ಚು ಇನ್ನೂ ಉತ್ತೇಜನ ಕೊಟ್ಟು ರೈತರನ್ನ ಸದೃಢಗೊಳಿಸೋದಕ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ನಡೆದಿದೆ. ಏನು 1 ಗಂಟೆ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಪಶುಸಂಗೋಪನಾ ಎಲ್ಲ ಬರ್ತಾ ಇದ್ದಾರೆ. ಆ ಥರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ KMFನವರು ಆಯೋಜನೆ ಮಾಡಿದ್ದಾರೆ. ಈ ಥರ ಮಾಡೋದ್ರಿಂದ ನಮ್ಮ ಎಲ್ಲ ಒಕ್ಕೂಟದ ವ್ಯಾಪ್ತಿಯಲ್ಲಿರೋಂಥ ರೈತರಿಗೆ ಇನ್ನೂ ಹೈನುಗಾರಿಕೆಯನ್ನು ಹೆಚ್ಚಿದಾಗಿ ಮಾಡಿ ಅವರನ್ನು ಒಂದು ಸದೃಢಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮತ್ತು KMF ಜೊತೆಗೂಡಿ ಮಾಡ್ತಾಯಿದೆ. ಶಿವಮೊಗ್ಗ, ದಾವಣಗೆರೆ ಜಿಲ್ಲಾ ಒಕ್ಕೂಟದಿಂದ ಈಗ ನಮ್ಮ ಆಡಳಿತ ಮಂಡಳಿ ಬಂದು 1.5 ವರ್ಷ ಆಗಿದೆ. ಸುಮಾರಷ್ಟು ಕಾಮಗಾರಿಗಳನ್ನು ತಗೊಂಡಿದ್ದೀವಿ. ಅದ್ರ ಜೊತೆಗೆ 3 ಜಿಲ್ಲೆಯಲ್ಲೂ ಕೆಲಸ ಆಗೋಂಥದ್ದನ್ನು ಮಾಡಿದ್ದೀವಿ. ಅತಿ ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು 290 ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿಯನ್ನು ಈಗ ಮಾಡ್ತಾಯಿದ್ದೀವಿ. ಆ ಭಾಗದಲ್ಲಿ ಉತ್ಪಾದನೆ ಅಂತ ಹಾಲು ಅಲ್ಲೇ ಸಂಸ್ಕರಣೆ ಆಗಿ, ಅಲ್ಲೇ ಪ್ಯಾಕಿಂಗ್ ಆಗಿ, ಅಲ್ಲೇ ಎಲ್ಲ ಉತ್ಪನ್ನಗಳಾಗಿ ಗ್ರಾಹಕರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಮಾಡ್ತಾಯಿದ್ದೀವಿ. ಚಿತ್ರದುರ್ಗದಲ್ಲೂ ಸಹ ಅದು ನಮ್ಮ ಗಣಿಬಾಧಿತ ಪ್ರದೇಶದಲ್ಲಿ ಅಲ್ಲೂ ರೈತರು ಹೈನುಗಾರಿಕೆಯನ್ನು ಜಾಸ್ತಿ ಮಾಡಬೇಕು. ಬೆಳೆಗಳೆಲ್ಲ ಬೆಳೆಯೋದು ಕಷ್ಟ ಆಗುತ್ತೆ ಅಲ್ಲಿ. ಆದರೆ ಹೈನುಗಾರಿಕೆ ಆದರೆ ಪ್ರತಿ 10 ದಿನಕ್ಕೆ ರೈತರಿಗೆ ಏನಾದ್ರು ದುಡ್ಡು ಸಿಗುತ್ತೆ ಅಂದರೆ ಅದು ಹೈನುಗಾರಿಕೆ ಅನ್ನೋಂಥ ಬೆಳೆಯಿಂದ, ಬೇರೆ ಯಾವುದೇ ಬೆಳೆಯಲ್ಲೂ ಆ ಥರದ ನಿರೀಕ್ಷೆಯನ್ನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಅಲ್ಲಿ ಚಿತ್ರದುರ್ಗದಲ್ಲೂ ಡೈರಿಯನ್ನು ನಾವು ನವೀನ ಮಾದರಿಯಲ್ಲಿ ಮಾಡಲಿಕ್ಕೆ ಮಾಡಿದ್ದೇವೆ. ಶಿವಮೊಗ್ಗದಲ್ಲಂತೂ ಮುಂಚೆಯಿಂದನೂ ವ್ಯವಸ್ಥೆ ಇದೆ, ಅದನ್ನು ಒಂದಷ್ಟು ಉನ್ನತೀಕರಣ ಮಾಡಿದ್ದೇವೆ. ಈ ಥರದಲ್ಲಿ ನಮ್ಮ ಒಕ್ಕೂಟವೂ ಸಹ ರೈತರಿಗೆ, 3 ಜಿಲ್ಲೆಯ ರೈತರಿಗೆ ಅನುಕೂಲ ಆಗುತ್ತೆ. ಸಾಧನೆ ತೋರಿದ ಮಹಿಳೆಯರಿಗೆ ಒಂದು ವಿಶೇಷವಾಗಿ ಹಾಡನ್ನ ಹಾಕ್ಬೇಕು ಅಂತ ಕೋರ್ಕೊಳ್ತಾ ಇದ್ವಿ. ಸಾಧನೆ ತೋರಿದ ನಿಮಗೆಲ್ಲ ಏನು ಮುಂದಕ್ಕೆ ಸಾವಿರ ಸಾವಿರ ಚಪ್ಪಾಳೆ ಬನ್ನಿ, ಚಪ್ಪಾಳೆ. ಇವರು ಕೇವಲ ಒಕ್ಕೂಟದಿಂದ ಅತ್ಯಧಿಕ ಹಾಲನ್ನ ಹಾಕಂತವ್ರು. ಬಟ್ ನೀವೆಲ್ಲರ ಕೂಡ ಶ್ರಮ ಇದೆ, ನಿಮ್ಮೆಲ್ಲರ ಕೂಡ ಪರಿಶ್ರಮ ಇದೆ.